ಇಲ್ಲ ನಿನಗೆ ಹೂ ತಗೊಂಡು ಎಲ್ಲಿ ಹೋದ್ಲ ಅಂತ ಹುಡುಕಿ ಅಂತ ಇಲ್ಲಿ ಬಂದೆ. ನೀನು ಇಲ್ಲಿ ರಂಗೋಲಿ ಹಾಕ್ಯೇನ? ಭಾಳ ಚಂದ ಆಗೈತೆ ನೋಡು. ಭಾರಿ ಚಂದ ಹಾಕಿ ಬಿಡು. ಹೌದಲ್ಲ, ಚಂದ ಆಗೈತಲ್ಲ? ನನಗೂ ಹಂಗೆ ಅನ್ನಿಸ್ತು, ಭಾಳ ಚಂದ ಆಗೈತೆ ಅನ್ನಿಸ್ತು. ನಾನು ನಿನ್ನೆ ಮೊಬೈಲಾಗ ನೋಡಿದ್ನೆ, ಮತ್ತು ಇವತ್ತು ನೀನು ಹೂ ಇಡಾಕತ್ತಿದ್ದೆಲ್ಲ, ಹೋಗು ನೋಡಿದ್ನಲ್ಲ, ಚಂದ ಕಾಣ್ತಿತ್ತದು. ಅದಕ್ಕೆ ನಾನು ಹಂಗೆ ಟ್ರೈ ಮಾಡಿದೆ, ಬರ್ತತೇನಿಲ್ಲ ಅಂಥೇಳಿ. ಬಂತು ನೋಡು, ಚಲೋ ಆಗೈತಿ. ಅಲ್ಲ ಕಲ್ಯಾಣಿ, ಒಬ್ಬಕ್ಕೆ ಬಂದೆಲ್ಲ, ಅಕ್ಕೆ ಎಲ್ಲಿ ಹೋದ್ಲು? ಬರ್ರಿ ರೆಕ್ಕೆ ಬಂದು ಹಾರಿ ಹೋದ್ಲ್ವ? ಪರಿಮಳ ಹಂಗೆ ರೆಕ್ಕಿ ಬಂದ್ವ? ಏನು ಹೇಳ್ತೀಯ ನೀನಂತ ಒಳ್ಳೆ ರೋಬೋಟ್ ಮಾತಾಡ್ತೀಯಲ್ಲ ಕಲ್ಯಾಣಿ. ಏನಾಗೈತೆ ನಿನ್ನ ಧ್ವನಿಗೆ? ಅಯ್ಯೋ ಜಯಕ್ಕ, ನಿಧಾನಕ್ಕೆ ಮಾತಾಡು, ನಮ್ಮ ಅತ್ತೆ ಬಂದ ಊರಿಂದ. ಏನಂತೇಳಿ ಕಲ್ಯಾಣಿ? ನಿಮ್ಮ ಅತ್ತೆ ಬಂದ್ಲ? ಆ ಹಿಡಂಬಿ ಬಂದ ಬಿಟ್ಲ? ಅಯ್ಯೋ ಬ್ರಹ್ಮ ರಾಕ್ಷಸ ಹಾಕಿ ಬಂದ್ರೆ, ಅಯ್ಯೋ ಮೊದಲೇ ಹೇಳ್ಬಾರ್ದೇನೆ ಇವ, ಫೋನಾರ ಮಾಡ್ದಂಗಿಲ್ಲಕ್ಕಿ ಹಂಗೆ ಬಂದ್ಬಿಟ್ಲ. ಏನೇನು ಮುಗ್ದೇ ಇಲ್ಲಲ್ಲ ಇವ. ಹೋಗ್ಲಿ ಯಾಕವಾ, ಫೋನ ಮಾಡಲಿಲ್ಲಕ್ಕಿ ಹಂಗೆ ಬಂದ್ಬಿಟ್ಟ ನೋಡು. ನಾನು ಫೋನ್ ಮಾಡ್ತಾಳ ಅಂಥೇಳಿ ಕಾದು ಕೂತಿದ್ದೆ. ಫೋನ್ ಹತ್ರ ಇಟ್ಕೊಂಡಿದ್ದೆವ, ಫೋನ್ ಮಾಡಿ ಗಿಡಾಳು ಮತ್ತು ರೈಲ್ವೆ ಸ್ಟೇಷನಿಗೆ ಹೋಗಿ ಕರ್ಕೊಂಬರ್ಬೇಕು ಅಂಥೇಳಿ. ಏನಿಲ್ಲ ನೋಡು, ಆಕಿ ಗಾಡಿ ಮಾಡ್ಕೊಂಡು ಬಂದ್ಬಿಟ್ಟಾಳ. ಅಯ್ಯ, ನಿಮ್ಮ ಯಜಮಾನಕ್ಕೆ ಫೋನ್ ಮಾಡಿದ್ಲನ್ನ ಕೇಳ್ಬೇಕಿಲ್ಲ? ಕೇಳಿಲ್ವಾ? ಫಸ್ಟ್ ಜಳಕ್ಕೆ ಕಳಿಸಿದ್ದಕ್ಕಿನ್ನ ಪರ್ರಿ ಜೊತೆಗೆ ಬಾಯಿ ಹತ್ತಿ ಜಗಳ ಮಾಡ್ಕೊತಿಲ್ಲ. ಪರ್ರಿ ಇನ್ನೂ ಆಕಿನ್ನ ಭಾಳ ರೇಗಿಸಿಲ್ಲ. ಆಕೆ ಸಿಟ್ಟು ಬಂದು ಹೋತು ನಮ್ಮ ಅತ್ತಿಗೆ. ಅದಕ್ಕೆ ಜಗಳಕ್ಕೆ ಬಿದ್ದುಬಿಟ್ರೆ ಕೊನೆಗೆ ಮತ್ತಿನ್ನು ಕೈ ಹೊತ್ತು ಬರೋದಂದು, ನೀ ಹೋಗುವ ಜಳಕಕ್ಕೆ ನಾ ಆಕಿನ ಮನೆಗೆ ಕಳಿಸ್ತೇನೆ ಅಂತ ಹೇಳಿದ್ನೆ. ಅದಕ್ಕೆ ಮತ್ತೆ ಪರ್ರಿ ಮನ್ಯಾಗ ಕೆಲಸ ತಗೋಣ ಹಾಕೋನೆ ಅಲ್ಲ, ಹಂಗಾಗಿ ಹೋದ್ಲು ನೋಡು. ಹೌದಲ್ಲೇ, ಪರಿಮಳ ಏನೋ ಹೋಗ್ಬಿಟ್ಲು. ಈಗ ನೋಡು, ನಾನು ಸಿಕ್ಕಾಕೊಂಬಿಟ್ಟೆ. ನಾನು ಹೋಗ್ಬಿಡ್ತಾನವ ನಿಮ್ಮ ಮತ್ತೆ ಜಳಕ ಮಾಡಿ ಹೊರಗೆ ಬರೋದ್ರಾಗ. ಇವಾಗ ಹೋಗ್ಬೇಡ ಇರು, ನಾ ಏನು ಹೇಳಕ್ಕೆ ಬಂದೆ ನಿನ್ನ ಹುಡುಕ್ಯಾಂಡ್ರು ಅಂದ್ರೆ, ಅಕ್ಕೇನಾರ ನೀನು ಕಣ್ಣಿಗೆ ಬಿದ್ಲಂದ್ರೆ ಹೂವು ನೀನು ತಂದು ಕೊಟ್ಟೆ ಅಂತ ಹೇಳಿ ನನಗೀಗೆ ನೀನು ಹಂಗೆ ಹೇಳಿದೆ. ಹಾಂ, ಅದು ಬೇರೆ ನನಗೆ ಗಂಟು ಹಚ್ಕೈ ಬಿಟ್ಟೆ. ಈಗ ಇನ್ನು ಹೂ ನಾ ತಂದೇನೆ ಅಂತ ಹೇಳ್ಬೇಕಾಗಿಗೆ ಚಲೋ ಆತು ನೋಡಿ. ಎಲ್ಲಿಂದ ತಂದು ಏನಂದ್ರೆ ನಮ್ಗೆ ಮೊದಲು ಸುಳ್ಳು ಹೇಳೋದು ಕಷ್ಟ. ನೀನು ಬೇರೆ ನನಗೆ 5 ಗಂಟೆ ಹಚ್ಕೈ ಬಿಟ್ಟೆ. ಇನ್ನು ಜೀವ ತಿಂದು ಜರಿಗೆ ಹರಿತಾಳೆ ನನಗಾಕಿ. ಇಲ್ಲಿ ತಗೊಳ್ಳೆವ, ಮಾತಾಡೋದು ನಿನಗೆ ಹೇಳ್ಕೊಡ್ಬೇಕನ? ನೀನು ಬೇರೆ ಮಾತಾಡಿ ಮಾತು ಮರೆಸ್ಬಿಡೋದು ಅಷ್ಟೇ. ಹೂವಿನ ಸುದ್ದಿ ಬರೋವರೆಗೂ ಯಾಕೆ ಬಿಡ್ತಿ? ಏನೋ ಕೇಳಿದ್ದಂದ್ರೆ ಹಾಂ ನಮ್ಮ ಮನ್ಯಾಗೆಲ್ಲ ತಂದಿದ್ರು ಅಂತ ಹೇಳಿ ಅಷ್ಟೇ ಹೇಳಿ ಸುಮ್ಮನೆ ಆಗತ್ತಾ? ಹೋಲಿ ಯಾಕೆ ಸುತ್ತು ಬಳಸಿ ಮಾತಾಡಕ್ಕೆ ಹೋಗ್ತಿದ್ದಿ? ಹೌದಲ್ಲ, ಅದ್ರ ಸುದ್ದಿನೇ ಹೇಳ್ಬೇಡ. ಇಲ್ಲಾಂದ್ರೆ ಆಕಿ ಹೂವಿನ ತೋಟ ಸ್ವಚ್ಛ ಮಾಡಿಬಿಡ್ತಾಳೆ. ಅದಕ್ಕೆ ಅಲ್ಲಲ್ಲೇ ಕಲ್ಯಾಣಿ, ಅವ್ನು ಹೂವಿನ ತೋಟ ಸ್ವಚ್ಛ ಆಗೋದು ಹಾಳಾಗಿ ಹೋಗಲಿ, ನಾನು ತಲೆ ಸ್ವಚ್ಛ ಮಾಡ್ತಾಳಲ್ಲೇ ನಿಮ್ಮ ಅತ್ತಿ. ಕಲ್ಯಾಣಿ, ಕಲ್ಯಾಣಿ ಎಲ್ಲಿ ಹಾಳಾಗಿ ಹೋದ್ಯ? ಬೇಕ ಅಲಾರಾಮ್ ಬಂತು ನಾ ಹೊಕ್ಕನಿ. ಮತ್ತು ನೀನು ಹೇಳಿದ್ದಿಲ್ಲ ನೆನಪೈತಲ್ಲ, ತಡವಡಿಸ್ಬೇಡ, ಹೆಂಗಾರ ಮ್ಯಾನೇಜ್ ಮಾಡು. ರೀ ಅತ್ತಿಯರ, ಬಂದೆ ಬರಾಕತ್ತೀನಿ ರೀ. ಹೋಗ, ನಿನ್ನ ಹೆಸರು ಗತ್ತಿ ಕರೆಯಾಕತ್ತತಿ, ಹೋಗ. ಬಾ 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 ಬಾ, ಏನು ಚಂದ ರಂಗೋಲಿ ಇದು ಹೂವಿಂದ. ಯಾರ್ಯಾರು ಹಾಕಕತ್ತೀನಿ? ಅಲ್ಲಿ ನೋಡಿದೆ ದೀಪದ ಹತ್ರ ಭಾಳ ಚಂದ ರಂಗೋಲಿ ಹಾಕಿದೆ. ಇಲ್ಲೂ ಇಷ್ಟು ಚಂದ ಒಂದು ಫೋಟೋ ತೆಗೆದ್ರೆ ಏನು ಚಂದ ಆಗೈತಿ ಇದು. ಭಾರಿ ಖುಷಿ ಆಗಿರ ಹಂಗಾರೆ ನಾವು ಕಾಶಿಗೆ ಹೋಗಿ ಬಂದಿದ್ದಕ್ಕೆ. ಅಯ್ಯಯ್ಯ ಬಂದ ಬಿಟ್ಲಲ್ಲ ಯವ್ವ. ಬರ್ರಿ ಅತ್ತಿಯವ್ರ, ಈ ಕಡೆ ನಿಂತ್ಕೊಂಡು ನೋಡ್ರಿ, ಭಾಳ ಚಂದ ಆಗೈತೆ. ಜಯಕ್ಕ ಹಾಕ್ಯಾಳ್ರಿ, ಜಯಕ್ಕ. ಬಾ ಜಯಿ, ನಿಂಗೆ ಎಷ್ಟು ರಂಗೋಲಿ ಹಾಕೋಕ್ಕೆಲ್ಲ ಬರ್ತೈತನ್ಲೇ ಬೆಂಡ್ಲಿ? ಇಲ್ವಾಕ್ವಾ, ನಿನ್ನೆ ಮೊಬೈಲ್ನಾಗ ನೋಡಿದ್ನೆ, ಮತ್ತು ನೀನು ಬರಾಕತ್ತಿ ಅಂತ ಹೇಳಿ ಅಂದಿದ್ಲ ಕಲ್ಯಾಣಿ. ಎಷ್ಟೊತ್ತಿಗೆ ಬರ್ತಿ ಅನ್ನೋದು ಒಂದು ಸುದ್ದಿ ಬಿಡಲಿಲ್ಲ ನೋಡುವ ನೀನು. ಆದರೂ ಭಾರಿ ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀಯ ನೀನು. ಅಲ್ಲಲ್ಲಿ ಮೊಬೈಲ್ನಾಗ ಏನು ನೋಡಿದ್ದಿ ನೀನು? ನಾ ಬರೋದು ನೋಡಿದ್ದೆ. ಛೇ, ರಂಗೋಲಿ ಕಲ್ತ್ಕೊಂಡೆ ನಿನ್ನೆ ಮೊಬೈಲ್ನಾಗ ನೋಡಿ. ನೀ ಬರ್ತೀಯ ಅನ್ನೋ ಖುಷಿಗೆ ನಿನ್ನ ವೆಲ್ಕಮ್ ಮಾಡ್ಬೇಕಲ್ಲ, ಸ್ವಾಗತ ಮಾಡ್ಬೇಕು. ಅದಕ್ಕೆ ನೀವು ಗೆಳತಾರೆಲ್ಲ ಸೇರ್ಕೊಂಡು ಮಾಡಕತ್ತೀರಿ, ನನಗೂ ಭಾಳ ಖುಷಿ ಆತ್ವಾ. ಒಳ್ಳೆ ದೀಪದ ಹತ್ರ ನೋಡಿ ಏನು ಚಂದ್ರಂಗೋಲಿ ಹಾಕಿ ನೀಡ್ದೆ. ನಾವು ಹಾಕ್ಬೇಕಾರ ಹೂ ತಂದಿ ಅಂತಲ್ಲೇ ತೆಗಿ, ಎಲ್ಲಿಂದ ತಂದಿ? ಕೇಳೇ ಬಿಟ್ಟೆ ನೀನು. ಬದ್ಮಾಸ್ ತೆಗಿ. ನಾ ಏನು ಕೇಳ್ತೇನೆ, ಸುಮ್ಮನೆ ಕೂತ್ಕೊಂತಿಲ್ಲ, ಗಾಳ ಬಡ್ದರ್ಗತ್ತೆ ಮಾತಾಡು. ಇಲ್ವಾ ಹೂವ ಮನ್ಯಾಗ ನನ್ನ ಯಜಮಾನ್ರು ತಂದಿದ್ರ, ಅವಾಗ ಹೂವು ಮತ್ತೇನಿಲ್ವಾ, ನಾನೆಲ್ಲಿ ಹೋಗಿಲ್ವ ತರಕ್ಕೆ. ಮತ್ತು ಹೂನ ಎಲ್ಲಿಂದ ತಂದಂತ ನಿಮ್ಮ ಯಜಮಾನ? ಗೊತ್ತಿಲ್ವಾ ಅಥವಾ ಎಲ್ಲಿಂದ ತಂದ ಏನ, ಒಟ್ಟು ತಂದಿದ್ನ. ಮತ್ತು ಹೆಂಗೂ ನಿಂಗೆ ಬರೋಕೆ ವೆಲ್ಕಮ್ ಮಾಡೋಕೆ ಬೇಕಾಗಿತ್ತು ಅಂತ ಹೇಳಿ ಹೇಳಿದ್ಲ ಕಲ್ಯಾಣಿ. ಹಂಗೆ ಬರೋ ಹೊತ್ನಾಗ ಸ್ವಲ್ಪ ಹಿಡ್ಕೊಂಬಂದೆ. ಹೌದನು, ನಂಗೆ ಭಾಳ ಖುಷಿ ಆಯ್ತು. ನೀ ತಂದು ಕೊಟ್ಟಿದ್ದು ಭಾಳ ಖುಷಿ ಆಯ್ತು. ಕಲ್ಯಾಣಿ, ನಿಮ್ಮತ್ತಿಗೆ ಚಾಗಿ ಮಾಡಿಕೊಡು ಹೋಗ, ಪಾಪ ಅಲ್ಲೇ ಹೊಟ್ಟಿಸ್ಕೊಂಬಂದಿರ್ತಾಳ.
ಏ ಸುಮ್ಮನಿರ ಜಯ, ನಾನು ಮಿರ್ಚಿ ಮಂಡಕ್ಕಿ ಮಾಡಕ್ಕೆ ಹೇಳೀನಿ. ಚಲೋ ಚಲೋ ಎರಡು ಮಿರ್ಚಿ ತಿನ್ನೋಣಂತ ನಾನೇನು. ನಂಗೆ ಭಾಳ ಖುಷಿಯಾಗಿತ್ತು ಇವತ್ತು. ಅದಕ್ಕೆ ನಿಂಗೆ ಮಿರ್ಚಿ ಬೈಟು ಮಾಡ್ತೇನೆ. ಹಾಂ ಅಲ್ಲ ಬಿ, ಈಗಿನ ಊರಿಂದ ಬಂದು ಅಲ್ಲ ಮಿರ್ಚಿ ಮಂಡಕ್ಕಿ ತಿಂತೀಯ? ಹೌದು ಮಿರ್ಚಿ ಮಂಡಕ್ಕಿ ನಂಗೆ ಭಾಳ ದಿವಸ ತಿನ್ನಲಾರ್ದು, ತಿನ್ನಕ್ಕೆ ಬೇಕು ನನಗೆ. ಲೇ ಕಲ್ಯಾಣಿ, ನಿಮ್ಮ ಅತ್ತೆ ಮಿರ್ಚಿ ಮಂಡಕ್ಕಿ ಹೇಳಲ್ಲ ಅಂತಲೇ ಚಲೋ ತಂಗ ಹೋಳಿಗೆ ಮಾಡ್ಬೋದನ ಒಂದು ಸೇರು ಬ್ಯಾಳೆ ಹಾಕಿ. ಹಾಂ ಹೋಳಿಗೆ ಮಾಡಂದೆ ನೀನು? ಏ ಹೋಳಿಗೆ ನಂಗೆ ಭಾಳ ಇಷ್ಟ. ಚಲೋ ಆಯ್ತು ನೋಡ್ತೇಯ ನೀ ಹೇಳಿದ್ದು ಹೋಳಿಗೆ ಮಾಡಂತ ಹೇಳಿ. ಮತ್ತು ನೀ ಬರ್ತೀಯ ಅಂದ್ರೆ ಬರೀ ಮಿರ್ಚಿ ಮಂಡಕ್ಕಿಯಾಗ ಮುಗ್ಸೋಕ್ಕಾಗತ್ತಾನ? ನೀನು ಕಾಶಿಯಿಂದ ಬಂದಿವ, ಮತ್ತೊಂದು ಪುನರ್ಜನ್ಮ ಮಾಡಂಗಾಗೈತಿ. ಅದಕ್ಕೆ ನೀನೀಗ ಬಿಸಿ ಬಿಸಿ ಹೋಳಿಗೆ ಮಾಡಿ, ಕಟ್ಟಿನ ಸಾರು ಮಾಡಿ, ಅನ್ನ ಮುಳಗಾಯಿ ಪಲ್ಯ ಮಾಡಿ ಊಟಕ್ಕೆ ಬಡ್ಸೋಣ ಅಂತ ನಾನು ಕಲ್ಯಾಣಿ ಯೋಚನೆ ಮಾಡ್ಕೊಂಡಿದ್ವಿ. ನೀ ಬರೀ ಮಿರ್ಚಿ ಮಂಡಕ್ಕಿ ಮುಗಿಸ್ತಿ ಅಂದ್ರೆ ಆಗಲಿ ತಗೋ ಅಷ್ಟ. ಏ ಆಗಲಿ ಹೋಳಿಗೆ ಮಾಡ್ತೀಯನ? ಚಲೋ ಆತು ಬಿಡ. ಇಬ್ಬರು ಸೇರಿ ಹೋಳಿಗೆ ಮಾಡ್ತೀನಿ ಅಂದ್ರೆ ನಂಗೆ ಖುಷಿ ಅಲ್ಲನ. ಅದ್ರ ಆ ಪರಿಮಾಣನ ಮಾತ್ರ ಕರ್ಕೊಬಿಡ್ರೆ ಆಕಿ ಯಾವಾಗಲೂ ನನ್ನ ಕಾಲು ಎಳಿತಿರ್ತಾಳೆ. ಒಗ್ಗ ನಾನು ಮಿರ್ಚಿ ಮಂಡಕ್ಕಿನ ಸಾಕಾಗಿತ್ತು, ಈಕಿ ಬ್ಯಾಳೆ ಹಾಕಿ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ರೆ ಈಗ ಯಾಕೊಂದು ನಂಗೆ ಬೇರೆ ಕಷ್ಟ ಹೋಳಿಗೆ ಮಾಡೋದು. ಈಕಿ ನೋಡಿದ್ರೆ ಈಗ ಅದೊಂದು ರಾಮಾಯಣ ಹಚ್ಬೇಕ ನಾನು. ಅಲ್ಲ ಜಯಕ ಇರಲಿ ಬಿಡ, ಮಿರ್ಚಿ ಮಂಡಕ್ಕಿನ ನಾ ಬ್ಯಾಳೆ ತರಿಸಿಲ್ವ ಮತ್ತು ಹೋಳಿಗೆ ಮಾಡಕ್ಕೆ. ಏ ತರಿಸಿದ್ರಾತು ಬಿಡ, ನಿಮ್ಮ ಅತ್ತೆಕ್ಕಿಂತ ದೊಡ್ಡದೈತನ? ಹೌದೌದು ನನಗಿಂತ ಹೆಚ್ಚಿಂದನ. ತರಿಸ ಕಲ್ಯಾಣಿ ತರಿಸು ಅಂದಂಗೆ ನಾನು ಮುಳುಗಾಯಿನೂ ತರಿಸಿಲ್ಲ, ನಾನು ಏನೇನು ತರಕಾರಿನ ತಂದಿಲ್ಲ. ತರಂತ ಬಿಡ ಕಲ್ಯಾಣಿ, ಅದಕ್ಕೇನು ನಾನು ನೀನು ಮಾರ್ಕೆಟಿಗೆ ಹೋಗಿ ತೊಗೊಂಬರನ್ ಬಾ. ಹಂಗಲ್ಲ ಮೈದಾ ಹಿಟ್ಟು ಬೆಲ್ಲ ಏನೂ ಇಲ್ಲ ಮನ್ಯಾಗ. ಆದ್ರೆ ಅತ್ತಿಯರು ಇವತ್ತು ಬರ್ತಾರಂತ ಗೊತ್ತಿತ್ತು, ಆದ್ರೆ ಹಬ್ಬದ ವಾತಾವರಣ ಇರ್ತೈತಿ ಅಂತೇನು ಗೊತ್ತಾಗಲಿಲ್ಲ ನಂಗೆ. ಸಿಹಿ ಮಾಡ್ಬೇಕಂತ ಗೊತ್ತಾಗಲಿಲ್ಲಲ್ಲ. ನಾನು ಇದೇ ಫಸ್ಟ್ ಕಾಶಿಯಿಂದ ಬಂದವ್ರನ್ನ ಸ್ವಾಗತ ಮಾಡೋದು. ಅದಕ್ಕೆ ನಾನು ಬರೀ ಬಾಯಿಗೆ ಸಕ್ಕರೆ ಹಾಕಿದ್ರೆ ಸಾಕು ಅಂತ ಮಾಡ್ಕೊಂಡೆ. ಅಯ್ಯೋ ಅಯ್ಯೋ ಪೆದ್ದಿ ನನ್ನಾರ ಕೇಳಬಾರ್ದನ? ಈಗ ಒಂದು ಕೆಲಸ ಮಾಡೋಣ, ಈಗ ಫಸ್ಟ್ ಒಂದು ಕಪ್ ದೊಡ್ಡ ಲೋಟದಾಗ ಚಹಾ ಮಾಡಿ ನಿಮ್ಮ ಅತ್ತಿಗೆ ಚಹಾ ಕೊಡು. ನಾನು ನೀನು ಮಾರ್ಕೆಟಿಗೆ ಹೋಗ್ಬರನ್ನ. ಅಷ್ಟ್ರಾಗ ನಿಮ್ಮ ಅತ್ತಿ ಅನ್ನ ಎಲ್ಲ ಮಾಡಿ ಇಟ್ಟಿರ್ತಾಳೆ, ನಾವು ಬಂದು ಬೇಳೆ ಹಾಕಿ ಹೋಳಿಗೆ ಮಾಡೋಣಂತ. ಇವು ಅಜಯಕ್ಕ ಬ್ಯಾಡ್ ಬಿಡ, ಮಿರ್ಚಿ ಮಂಡಕ್ಕಿಯಾಗ ಕಳೆದು ಹೋಗಲಿ. ಯಾವನ್ ಬ್ಯಾಳೆ ಹಾಕಿ ಹೋಳಿಗೆ ಮಾಡ್ತಾನೆ ಈಗ ಈ ಊರಿ ಬಿಸಿಲಾಗ? ಇವ್ವ ನನಗಂತೂ ಬ್ಯಾಳೆ ರುಬ್ಬೋದ್ರಾಗ ಬೇಜಾರು ಬರ್ತೈತಿವ. ಅದು ಅಲ್ದೆ ಬ್ಯಾಳೆ ರುಬ್ಬೋದ್ರಾಗ ಕಟ್ಟಿಗೆ ನೀರು ಹನುಕ್ತಾ ಇರ್ತಾವೆ. ಈ ಶೆಕೆಯಾಗ ಸಾಧ್ಯನೇ ಇಲ್ಲ ಬ್ಯಾಳೆ ಹಾಕಿ ಹೋಳಿಗೆ ಮಾಡಿ, ಅದು ಮಾರ್ಕೆಟ್ಗೆ ಹೋಗಿ ಎಲ್ಲ ತರ್ಬೇಕಂದ್ರೆ ನನ್ನ ಕೈಲಾಗೋದಿಲ್ವ. ಏನಾರ ಹೇಳಿ ನೀನೇ ಮ್ಯಾನೇಜ್ ಮಾಡೋದ. ಏನು ಇಬ್ಬರು ಗುಸು ಗುಸು ಪಿಸು ಮಾಡ್ತೀರಿ? ನಂಗೆ ಒಂಚೂರು ಹೇಳ್ರಿ. ಮತ್ತ ಅದು ಅದು ಹೋಗಿ ಬಿಡು. ನೀವು ಇಬ್ಬರು ಏನು ಗುಸು ಪಿಸು ಮಾತಾಡ್ಕೊಂತೀರ ನಂಗೆ ಗೊತ್ತಾಗೋದಿಲ್ಲ. ಈಗ ಹೆಂಗೆ ಮಾಡ್ತೀರಿ? ಮಾರ್ಕೆಟ್ಗೆ ಹೋಗಿರಲ್ಲ, ಹಂಗೆ ಒಂದು 4-5 ಮನೆಗೆ ನಮ್ಗೆ ಗೊತ್ತಿದ್ದ ಮನೆ ಹೇಳ್ಬಿಡ್ರಿ ಊಟಕ್ಕೆ, ಅವ್ರನ್ನೂ ಕರ್ಕೊಂಡು ಬಂದುಬಿಡ್ರಿ. ಹಾಂ ಪಡಾನ್ ಬರ್ಬೇಕಂತಂತ ಹೇಳ್ರಿ. ಹಾಂ ಏನಂದಿರಿ ಅತ್ತೀರ? 4-5 ಮನೆಯವ್ರನ್ನ ಊಟಕ್ಕೆ ಕರೆಯಾಕತ್ತೀರ? ಅಯ್ಯೋ ಕತೆ ಮುಗ್ದ ಹೋತ್ ಬಿಡು.